ನಮಸ್ಕಾರ. ಡಿಎನ್ ನ್ಯೂಸ್ಗೆ ಸ್ವಾಗತ. ಗಿಜಿಗುಡುವ ಸಿಟಿಲೈಟ್ ಕಾಂಕ್ರೀಟ್ ಕಾಡಿನ ಮಧ್ಯೆ ಸಿಗುವ ಹಸಿರೇ ಒಂದು ವರ. ನಗರವಾಸಿಗಳ ಆರೋಗ್ಯ ಮತ್ತು ನೆಮ್ಮದಿಯನ್ನೇ ಗುರಿಯನ್ನಾಗಿಟ್ಟುಕೊಂಡು ಈಗ ನಗರ ಪ್ರಾಧಿಕಾರ ಒಂದು ಅದ್ಭುತ ಕೊಡುಗೆ ನೀಡಿದೆ. ಹೌದು, ನಗರದ ಪ್ರಮುಖ ಬಡಾವಣೆಗಳಲ್ಲಿ ಅತ್ಯಾಧುನಿಕ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗ್ತಿದೆ. ಸಂಜೆ ಹೊತ್ತು ನಿರಾಳವಾಗಿ ವಾಕಿಂಗ್ ಮಾಡಲು, ಮಕ್ಕಳು ಆಟವಾಡಲು ಹಾಗೂ ಯುವಕರು ವರ್ಕೌಟ್ ಮಾಡಲು ಸೂಕ್ತ ಜಾಗಗಳನ್ನು ಗುರುತಿಸಿ ಹೊಸ ರೂಪ ನೀಡಲಾಗ್ತಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಹೊಸದಾಗಿ ನಿರ್ಮಾಣವಾಗಿರುವ ಸುಂದರವಾದ ಪಾರ್ಕ್, ಹಸಿರು ಹುಲ್ಲುಗಾವಲು, ವಾಕಿಂಗ್ ಪಾತ್ನಲ್ಲಿ ಜನರು ಹೆಜ್ಜೆ ಹಾಕುತ್ತಿರುವುದು, ಒಂದೆಡೆ ವಾಹನಗಳ ಕರ್ಕಶ ಶಬ್ದ, ಮತ್ತೊಂದೆಡೆ ದೈನಂದಿನ ಕೆಲಸದ ಒತ್ತಡ. ಈ ಎಲ್ಲವುಗಳ ಮಧ್ಯೆ ನಗರದ ಜನತೆಗೆ ಕೊಂಚ ನೆಮ್ಮದಿ ನೀಡಲು ನಗರ ಪ್ರಾಧಿಕಾರ ಈಗ ಭರ್ಜರಿ ಪ್ಲಾನ್ ಮಾಡಿದೆ. ನಗರವಾಸಿಗಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಗಾಗಿ ನಗರದ ಪ್ರಮುಖ ವಲಯಗಳಲ್ಲಿ ಸುಂದರವಾದ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಓಪನ್ ಜಿಮ್ನಲ್ಲಿ ಯುವಕರು ವರ್ಕೌಟ್ ಮಾಡ್ತಾ ಇರುವುದು, ಮಕ್ಕಳು ಉಯ್ಯಾಲೆ ಆಡ್ತಾ ಇರುವುದು, ವೃದ್ಧರು ಆರಾಮಾಗಿ ಕುಳಿತು ಮಾತನಾಡುತ್ತಿರುವುದು. ಈ ಪಾರ್ಕ್ಗಳು ಕೇವಲ ಹಸಿರನ್ನಷ್ಟೇ ಹೊಂದಿಲ್ಲ, ಬದಲಿಗೆ ಆಧುನಿಕ ಸೌಲಭ್ಯಗಳ ಪ್ಯಾಕೇಜನ್ನೇ ಒಳಗೊಂಡಿವೆ. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿರುವ ಓಪನ್ ಜಿಮ್ ಸೌಲಭ್ಯವನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಇನ್ನು ಮಕ್ಕಳಿಗೆಂದೇ ವಿಶೇಷವಾದ ಉಯ್ಯಾಲೆಗಳು ಹಾಗೂ ಆಟದ ಸಾಮಗ್ರಿಗಳನ್ನು ಅಳವಡಿಸಲಾಗಿದೆ. ಸಂಜೆ ಹೊತ್ತು ದಣಿದು ಬರುವ ಹಿರಿಯ ನಾಯಕರು ಹಾಗೂ ಮಹಿಳೆಯರು ಹರಟೆ ಹೊಡೆಯಲು ಆರಾಮದಾಯಕ ಆಸನಗಳ ವ್ಯವಸ್ಥೆಯನ್ನು ಕೂಡ ಪ್ರಾಧಿಕಾರ ಮಾಡಿದೆ. ಪಾರ್ಕ್ ಚೇಂಜಸ್ ಮಾಡಿದ್ರೆ ಚೆನ್ನಾಗಿದೆ. ಸಾಯಂಕಾಲದ ಹೊತ್ತು ನಮಗೆ ವಾಕ್ ಮಾಡಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ಹುಡುಗರು ಆಟ ಆಡಕ್ಕೂ ಅದಕ್ಕೆ ಇನ್ನೂ ಸ್ವಲ್ಪ ನೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವಾತಾವರಣ ಚೆನ್ನಾಗಿರುತ್ತಲ್ಲ, ನಮಗೆ ವಾಕ್ ಮಾಡಕ್ಕೂ ಈಸಿ ಆಗುತ್ತೆ. ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ, ಇನ್ನ ಸ್ವಲ್ಪ ನೀಟ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಗರ ಪ್ರಾಧಿಕಾರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸರ್ಸೈಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಚೆನ್ನಾಗುತ್ತೆ, ನಮ್ಗೆಲ್ಲ ಅನುಕೂಲ ಆಗುತ್ತೆ. ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ವಾಕ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಓಡಾಡ್ತಿರ್ತವೆ, ಹಂಗಾಗಿ ಮಾಡಕ್ ಆಗೋದಿಲ್ಲ. ಪಾರ್ಕ್ ಅಲ್ಲಿ ವಾತಾವರಣಕ್ಕೂ ಗಿಡಗಳ ಮಧ್ಯೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. 2 months ಇಂದ ವಾಕ್ ಮಾಡ್ತಾ ಇದೀವಿ, ಚೆನ್ನಾಗಿ ಅನಿಸ್ತಿದೆ. ಥ್ಯಾಂಕ್ ಯು. ನಮಸ್ಕಾರ. ಚಿತ್ರದುರ್ಗದ ನಾಗರಿಕರಿಗೆ ಒಂದು ಶುಭ ಸುದ್ದಿ. ನಗರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 2024-25 ಯೋಜನೆ ಹಾಗೂ 25-26 ಯೋಜನೆ ಅಡಿಯಲ್ಲಿ ಚಿತ್ರದುರ್ಗ ನಗರದಲ್ಲಿ ಮತ್ತು ಚಿತ್ರದುರ್ಗದ ಹೊರವಲಯಗಳಿರ್ತಕ್ಕಂಥ ಬಡಾವಣೆಗಳಲ್ಲಿ ಸುಮಾರು ಪಾರ್ಕ್ಗಳಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಸಾರ್ವಜನಿಕರು ಸದುಪಯೋಗ ಮಾಡಲಿ ಅಂಥೇಳಿ ಅಭಿವೃದ್ಧಿ ಮಾಡಿದ್ದೀವಿ. ಉದಾಹರಣೆಗೆ ಗಾಂಧಿನಗರ್ ಪಾರ್ಕ್, ತುರ್ನೂರು ರೋಡ್ನಲ್ಲಿರ್ತಕ್ಕಂಥ ಪಾರ್ಕ್, ವಿಲೇಕರನಹಳ್ಳಿಯಲ್ಲಿರ್ತಕ್ಕಂಥ ಪಾರ್ಕ್, ವಿದ್ಯಾನಗರದಲ್ಲಿರ್ತಕ್ಕಂಥ ಪಾರ್ಕ್ ಹಾಗೂ BVK ಲೇಔಟ್ನಲ್ಲಿರ್ತಕ್ಕಂಥ ಪಾರ್ಕ್, ತಾಜ್ಪೀರ್ ಲೇಔಟ್ನಲ್ಲಿರ್ತಕ್ಕಂಥ ಪಾರ್ಕ್ ಹಾಗೂ ನಮ್ಮ ಚಿತ್ರದುರ್ಗದ ಐತಿಹಾಸಿಕ ಕೋಟೆ ಪಕ್ಕದಲ್ಲಿರ್ತಕ್ಕಂಥ ರಾಮದೇವ್ ಒಡ್ ಆ ಏರಿ ಮೇಲೆ ಹಾಗೂ ತಿಮ್ಮಣ್ಣನಾಯಕನ ಕೆರೆ ಏರಿ ಮೇಲೆ ವಾಕಿಂಗ್ ಪಾತ್ ಜೊತೆಗೆ ಕುಟುಂಬದೊಂದಿಗೆ ಹೋಗಿ ಅಲ್ಲಿ ಆನಂದ ಪಡಿಸಲಿಕ್ಕೆ, ಆನಂದವನ್ನು ಆ ನೇಚರಿನ ಗುಣ ಉಪಯೋಗವನ್ನು ಪಡಿಸಲಿಕ್ಕೆ ಅಲ್ಲಿ ಕೆಲವು ವಾಕಿಂಗ್ ಪಾತ್ ಜೊತೆಗೆ ಓಪನ್ ಜಿಮ್ ಹಾಗೂ ಮಕ್ಕಳ ಆಟದ ಪೀಠೆಗಳನ್ನು ಅಲ್ಲಿ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಆದರೆ ನಾವು ಜನಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ಅದನ್ನು ಸದುಪಯೋಗ ಮಾಡ್ಕೊಂಡು ಅದನ್ನು ರಕ್ಷಣೆ ಮಾಡೋದ್ರ ಮೂಲಕ ಹಾಗೂ ಅಲ್ಲಿ ಸುತ್ತಮುತ್ತ ತಾವು ಪಾರ್ಕ್ ಯೂಸರ್ಸ್ ಅಸೋಸಿಯೇಷನ್ ಅಥವಾ ರೆಸಿಡೆಂಟ್ಸ್ ಅಸೋಸಿಯೇಷನ್ ಅವರು ಸೇರಿ ಅಲ್ಲಿ ಗಿಡಗಳನ್ನು ನೀರು ಹಾಕಿ ಅದನ್ನು ರಕ್ಷಣೆ ಮಾಡಿ ಬೆಳೆಸ್ಕೊಳ್ಳುವಂಥ ಅವಕಾಶ ನಿಮಗೆಲ್ಲರಿಗಿದೆ. ಇದೆಲ್ಲವೂ ಕೂಡ ಎಲ್ಲರ ಚಿತ್ರದುರ್ಗ ನಾಗರಿಕರು
ಆ ವಿವಿಧ ಬಡಾವಣೆಗಳಲ್ಲಿ ಮತ್ತು ಐತಿಹಾಸಿಕ ಕೋಟೆ ಪಕ್ಕದಲ್ಲಿರೋದ ರಾಮದೇವ್ ಒಡ್ಡು ಹಾಗೂ ತಿಮ್ಮಣ್ಣನಾಯಕರಿಗೆ ಏರಿ ಮೇಲೆ ಉಪಯೋಗಿಸ್ಕೊಂಡು ಆರೋಗ್ಯಕರ ಜೀವನ ಮಾಡಲಿಕ್ಕೆ ಮತ್ತು ಕುಟುಂಬದೊಂದಿಗೆ ಆ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ತಮಗೆ ಕೇಳ್ಕೊಳ್ತೀನಿ. ಉತ್ತಮವಾಗಿ ವಿನ್ಯಾಸಗೊಳಿಸಿದ ವಾಕಿಂಗ್ ಪಾತ್, ಟ್ರ್ಯಾಕ್ನ ಕ್ಲೋಸ್ ಅಪ್ ಶಾಟ್ಗಳು, ಜನರು ಜಾಗಿಂಗ್ ಮಾಡುತ್ತಿರುವುದು, ವಿಶೇಷವಾಗಿ ನಗರದ ಜನತೆಗೆ ಸಂಜೆ ಹಾಗೂ ಮುಂಜಾನೆ ವೇಳೆ ವಾಕಿಂಗ್ ಮಾಡಲು ಅನುಕೂಲವಾಗುವಂತಹ ಆಯಾ ಕಟ್ಟಿನ ಜಾಗಗಳನ್ನು ಪ್ರಾಧಿಕಾರ ಆಯ್ಕೆ ಮಾಡಿಕೊಂಡಿದೆ. ಇಲ್ಲಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ವಾಕಿಂಗ್ ಪಾತ್ ನಿವಾಸಿಗಳ ಮನಗೆದ್ದಿದೆ. ಧೂಳು ಮತ್ತು ವಾಹನಗಳ ಕಿರಿಕಿರಿ ಇಲ್ಲದೆ ಪ್ರಶಾಂತ ವಾತಾವರಣದಲ್ಲಿ ಜನ ನೆಮ್ಮದಿಯು ನಿಟ್ಟುಸಿರು ಬಿಡುತ್ತಿದ್ದಾರೆ. ಪ್ರಾಧಿಕಾರದ ಈ ನಡೆಗೆ ಸಾರ್ವಜನಿಕ ವಲಯದಿಂದ ಈಗ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಒಟ್ಟಾರೆ ಕಾಂಕ್ರೀಟ್ ಮಾಯವಾಗುತ್ತಿದ್ದ ನಗರಕ್ಕೆ ಪ್ರಾಧಿಕಾರವು ಈ ಪಾರ್ಕ್ಗಳ ಮೂಲಕ ಹೊಸ ಚೈತನ್ಯ ನೀಡಿದೆ. ಈ ಸೌಲಭ್ಯಗಳನ್ನು ಸಾರ್ವಜನಿಕರು ಸರಿಯಾಗಿ ಬಳಸಿಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ಡೆಸ್ಕ್ DN ನ್ಯೂಸ್, ಚಿತ್ರದುರ್ಗ.